ಸ್ನೇಹಿತರೇ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಿದ್ವಿ ಎಫ್ಎಂಗಳಲ್ಲಿ ಕನ್ನಡ ಸೊಗಡು ಕಂಡು ಬರದೇ ಇರೋದ್ರ ಬಗ್ಗೆ, ನಿಧಾನವಾಗಿ ಕನ್ನಡ ಮಾಯ ಆಗ್ತಾ ಇರೋದ್ರ ಬಗ್ಗೆ. ಈಗ ವಿನಾಯಕ್ ಜೋಶಿ ಅಂದರೆ ಅವರು ಕೂಡ ಒಂದು ಕಾಲಕ್ಕೆ ಅರ್ಜಿ ಆಗಿದ್ದರು, ನಂತರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ನಟ ಕೂಡ ಆಗಿದ್ದರು, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಸೊ ವಿನಾಯಕ್, ನಮಸ್ಕಾರ. ನಮಸ್ಕಾರ. ಎಸ್ ವಿನಾಯಕ್, ಚರ್ಚೆ ನೋಡ್ತಾ ಇದ್ರಿ, ಏನು ಹೇಳಲು ಬಯಸ್ತೀರಾ? ಮೊದಲನೇದಾಗಿ ಬೇಜಾರಾಗುತ್ತೆ. ಯಾಕೆಂದ್ರೆ ಕನ್ನಡನೇ ನಂಬ್ಕೊಂಡು ಇಷ್ಟು ವರ್ಷ ಮಾತಾಡ್ತಾ ಇದ್ದಂತ ಎಷ್ಟೋ ಜನ ನಿರೂಪಕರಿದ್ದಾರೆ. ಒಂದು ಖುಷಿಯಾಗೋ ವಿಷಯ ಏನು ಅಂದ್ರೆ, ಕನ್ನಡಕ್ಕೆ ಎಷ್ಟೆಲ್ಲ ಆದ್ಯತೆ ಕೊಟ್ಟು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾರ್ಗು ನಾವೇ ಏನ್ ಹೇಳ್ತೀರಾ, ಒಂದು ಎಂಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂಥರ ಖುಷಿ ಆಗ್ತಾ ಇತ್ತು. ಒಂದೇನು ಯೋಚನೆ ಮಾಡ್ಬೇಕು ಅಂದ್ರೆ, ನಮ್ಮ ಕನ್ನಡ ರೇಡಿಯೋ ಸ್ಟೇಷನ್ಸ್ಗೆ ಬರೀ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಮಾತ್ರ ಸ್ಥಾನ ಇರೋದು. ನೀವು ಒಬ್ಬ ಹಿಂದಿ ಆರ್ಜೆ ಆದ್ರೆ ಅಥವಾ ಬೇರೆ ಇನ್ಯಾವುದೋ ಭಾಷೆ ಆರ್ಜೆ ಆದ್ರೆ ವಿದೇಶಕ್ಕೂ ಹೋಗಿ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ, ಸಾಕಷ್ಟು ದುಡ್ಡನ್ನು ಕೂಡ ಮಾಡಬಹುದು. ಆದ್ರೆ ಕನ್ನಡಿಗರಿಗೆ ಇರುವಂತದ್ದು ಲಿಮಿಟೆಡ್ ಮಾರ್ಕೆಟ್. ಎಂತ ಸಮಯದಲ್ಲಿ ಇದನ್ನು ಕಳ್ಕೊಳ್ತಾ ಹೋಗ್ತಾ ಇದೀವಿ ಅಂದ್ರೆ ಎಲ್ಲೋ ಒಂಥರ ಮನ್ಸಿಗೆ ಬೇಜಾರಾಗತ್ತೆ ಪಾಪ. ಯಾಕಂದ್ರೆ ನಾನ್ ಯಾವ್ದೋ ರೇಡಿಯೋ ಸ್ಟೇಷನ್ ಬೇರೆದಕ್ಕಾಗಿರ್ಬೋದು ಅಥವಾ ಇನ್ನೊಬ್ರ ಮಾಡ್ತಾ ಇರ್ಬೋದು, ಅಲ್ಟಿಮೇಟ್ಲಿ ನಾವೆಲ್ಲರೂ ಜೀವನ ಮಾಡೋ ಕೆಲಸ ಮಾಡೋದು. ಹಾಗಾಗಿ ಕನ್ನಡ ಅನ್ನೋ ಭಾಷೆಯಿಂದ ಉದ್ಯೋಗಾವಕಾಶ ಸಿಗ್ತಾ ಇರೋದು ಬಹಳ ಒಂದು ಒಳ್ಳೆ ವಿಷಯ. ಆದ್ರೆ ಅದು ಕಳ್ಕೊಳ್ತಾ ಇದೀವಿ ಅನ್ನೋದು ಮತ್ತೊಂದು ಬೇಜಾರ್ ತರುವಂತಹ ವಿಷಯ. ಜೋಶಿ ನೀವು ವಿನಾಯಕ್, ನೀವು ಕೆಲಸ ಬಿಟ್ಟದ್ದು ಯಾಕೆ? ಅರ್ಜಿಯಾಗಿ ನೀವು ಕೆಲಸ ಮಾಡ್ತಾ ಇಲ್ಲ ಯಾಕೆ? 6 ವರ್ಷಗಳ ಕಾಲ 10 ಕೆಲಸ ಮಾಡಿದೀನಿ. ಸಿನಿಮಾನಲ್ಲಿ ನಾನು ನಟನೆ ಏನಿತ್ತು, ನನ್ನ ಪ್ಯಾಷನ್ ಅದೇ ಇತ್ತು. ಹಾಗಾಗಿ ಅದನ್ನ ಮುಂದುವರಿಸಬೇಕು ಅನ್ನೋ ಕಾರಣದಿಂದಾಗಿ ನಾನು ಕೆಲಸ ಬಿಟ್ಟಿದ್ದು. ನೀವು ಬೇರೆ ಯಾವ ಕಾರಣ ಇಲ್ಲ? ಕನ್ನಡದ ಮೇಲೆ ಕನ್ನಡ ಮಾತಾಡದೇ ಇರೋ ಹಾಗೆ ಮಾಡಿ ಆ ಥರದ್ದೇನು ಕಾರಣಗಳಿಲ್ಲ? ಇಲ್ಲ, ನಾನ್ ಇದ್ದಷ್ಟು ದಿವಸ ನಾನ್ ಕನ್ನಡದಲ್ಲೇ ಮಾತಾಡಿದ್ದು. ನಾನ್ ಖುಷಿಯಾಗಿ ಮಾತಾಡಿದೆ. ನಾನ್ ಇನ್ಫ್ಯಾಕ್ಟ್ ಎಷ್ಟೋ ಜನರಿಗೆ ನಮ್ಮ ಕಂಪ್ನಿನಲ್ಲಿ ಇದ್ದಾಗಲೇ ಅವ್ರಿಗೆ ತಿಳಿಸಿ, ಅವ್ರಿಗೆ ಅರಿವನ್ನ ಮೂಡಿಸಿ, ನಮ್ ಕಲೆ ಏನ್ ಸಾಧ್ಯ ಅದನ್ನ ನಾವು ಮಾಡಿದೀವಿ. ಇವಾಗ ಬಿಟ್ಮೇಲೆ ನಾನೇನೋ ಮಾಡಕ್ಕಾಗಲ್ಲ ಅಲ್ವಾ. ಬಟ್ ಏನಂದ್ರೆ ಖುಷಿ, ಇದ್ದಷ್ಟು ದಿವಸ ಚೆನ್ನಾಗಿದ್ವಿ, ಖುಷಿಯಾಗಿದ್ವಿ, ಹ್ಯಾಪಿ ಆಗಿದ್ವಿ. ಈಗ ಈ ತರದ ಬೆಳವಣಿಗೆ ಆಗ್ತಾ ಇದೆಯೇನಲ್ಲ, ಇದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ನಿಮಗೆ? ಒಂದು ವಿಷಯ ಏನು ಅಂದ್ರೆ, ಇವಾಗ ಒಂದೇನು ಅಂದ್ರೆ ನ್ಯಾಚುರಲಿ ಎಲ್ಲಾರು ಕಮರ್ಷಿಯಲಿ ಏನ್ ವಯಬಲ್ ಆಗಿರುತ್ತೋ ಅದನ್ನ ಮಾತ್ರ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವಾಗ ಸಾಕಷ್ಟು ಕನ್ನಡ ರೇಡಿಯೋ ಸ್ಟೇಷನ್ಸ್ ಆಯ್ತು ಅಂತ ಅವ್ರು ಚೇಂಜ್ ಮಾಡಿದ್ರು, ಅಥವಾ ಅವ್ರಿಗೆ ನಾವು ಹಿಂದಿಯನ್ನು ಎಕ್ಸ್ಕ್ಲೂಸಿವ್ ಟ್ಯಾಗ್ ಬೇಕಾಗಿತ್ತು ಅಂತ ಮಾಡಿದ್ರು, ಅದು ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಳೋದು ತಪ್ಪಾಗತ್ತೆ. ಯಾಕೆಂದ್ರೆ ಅದು ಒಂದು ಬಂಡವಾಳ ಹೂಡಿರೋರ ನಿರ್ಧಾರ ಆಗತ್ತೆ. ಹಾಗಂತ ಹೇಳಿ ನಮ್ಮ ಏನ್ ಹೇಳ್ತೀರಾ, ನಮ್ಮದನ್ನ ಅಥವಾ ಇಲ್ಲಿ ಜೀವನ ಮಾಡೋದಕ್ಕೆ ಕಂಡವ್ರ ಹೆಸರನ್ನ ಉಪಯೋಗಿಸ್ಕೊಳ್ಳೋದು ಒಳ್ಳೇದಲ್ಲ ಅಂತ ನನಗೆ ಅನ್ಸುತ್ತೆ. ಎಸ್ ಜೋಶಿ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ವಿನಾಯಕ್ ಜೋಶಿ ಅರ್ಜಿ ಆಗಿದ್ದಂಥವರು, ಈ ನಟ, ಅವ್ರು ಮಾತನಾಡಿ ತಮ್ಮ ಕಳವಳ ವ್ಯಕ್ತಪಡಿಸಿದ್ರು ಈ ಥರ ಆಗ್ತಾ ಇರೋದ್ರ ಬಗ್ಗೆ. ಈಗ ದುನಿಯಾ ವಿಜಯ್ ನಟ ನಮ್ಮೊಂದಿಗೆ ಸಂಪರ್ಕಲಿದ್ದಾರೆ. ನಮಸ್ಕಾರ ವಿಜಯ್. ವಿಜಯ್, ನಮ್ಮ ಧ್ವನಿ ಎಲ್ಲ ನಿಮ್ಗೆ ಕೇಳ್ತಾ ಇದೆ, ನೋಡ್ತಾ ಇದ್ರೆ ಅನ್ಕೋತೀನಿ. ಸೊ ಎಸ್, ಎಫ್ಎಂಗಳಲ್ಲಿ ಈ ಥರದ ಧೋರಣೆ ಅಂದರೆ ಕನ್ನಡ ನಿಧಾನವಾಗಿ ಮಾಯ ಆಗ್ತಾ ಇದೆ. ನಾವು ಲೆಕ್ಕ ಹಾಕ್ತಾ ಇದ್ವಿ, ಸುಮಾರು 7 ಚಾನಲ್ಗಳಲ್ಲಿ, ಈಗ 4 ಚಾನಲ್ಗಳಲ್ಲೂ ಕನ್ನಡ 8 ಚಾನಲ್ಗಳು ಅನ್ಕೋಬೋದು. ಈ 4 ಚಾನಲ್ಗಳಲ್ಲಿ ಹಿಂದಿ ಮತ್ತು ಕನ್ನಡಕ್ಕೆ ಬಂದುಬಿಟ್ಟಿವೆ. ಇನ್ನೂ 3 ಚಾನಲ್ಗಳಲ್ಲಿ ಆರೇ ಬರೇ ಕನ್ನಡ ಉಳ್ಕೊಂಡಿದೆ. ನಿಧಾನವಾಗಿ ಎಲ್ಲೋ ಒಂದು ಕಡೆ ಕಾಲಕ್ರಮೇಣ ಹೋಗುತ್ತೆ ಅನ್ನೋ ಭಯ ಉಂಟಾಗಿದೆ. ಏನು ಹೇಳ್ತಾರೆ ತಾವು ಈ ಬಗ್ಗೆ? ಸರ್, ಆ ವಿಷಯದ ಬಗ್ಗೆ ತುಂಬಾ ನೋವಿದೆ. ನಾವು ಸುಮಾರು ಸಿನಿಮಾಗಳನ್ನ, ನಮ್ಮ ಕನ್ನಡ ಸಿನಿಮಾಗಳನ್ನ ಮಾಡಿ ತಗೊಂಡಾಗ, ಇಲ್ಲ ನಾವೀಗ ಆಗ್ತಾ ಇಲ್ಲ, ನಾವ್ ಹಿಂದಿ ಆಗ್ತೀವಿ, ಇಂಗ್ಲಿಷ್ ಆಗ್ತೀವಿ ಅಂತೆಲ್ಲ ಹೇಳ್ಕೊಂಡು ಅದನ್ನ ಮೀರಿ ನೋಡಿ ಅಲ್ಲಿ ಪಾಪ ಕೂತಿದ್ದಾರೆ ಅರ್ಚನಾ ಮೇಡಮ್ ಅವರು ಎಷ್ಟು ಅಪ್ಸೆಟ್ ಆಗಿದ್ದಾರೆ. ಅದು ನಮ್ಗೆ ಎಲ್ಲವನ್ನೂ ಮೀರಿ ನಮ್ ಕನ್ನಡದ ಒಂದು ಹೆಣ್ಮಗಳು ಮತ್ತೆ ನಮ್ ಕನ್ನಡದ ಹುಡುಗರಿಗೆ ಅಲ್ಲಿ ಕೆಲಸ ಕೊಡ್ಲಿಲ್ಲ ಅಂತಂದ್ರೆ, ಅವರು ನಮ್ ಕನ್ನಡನ ಸರಿಗೆ ಹಾಕ್ಲಿಲ್ಲ ಅಂತಂದ್ರೆ ಗ್ಯಾರಂಟಿ ಫಸ್ಟ್ ಘಾಟೆ ಮಾಡೋನ್ ನಾನೇ. ಫಸ್ಟ್ ಘಾಟೆ ಮಾಡ್ತೀನಿ, ಇದಂತೂ ಪ್ರಾಮಿಸ್, ಸತ್ಯ ಇದು. 1ನೇ ತಾರೀಕು ಮೇಲೆ ಅವರೆಲ್ಲ ಎಚ್ಚೆತ್ಕೊಂಡು ಎಲ್ಲ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟು ಅವ್ರು ಬೇರೆ ತರದ ಇಂಗ್ಲಿಷ್ ಇನ್ಫ್ಲೂಯೆನ್ಸ್, ಹಿಂದಿ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಕ್ ಹೋದ್ರೆ ನನ್ನ ಇಡೀ ತಂಡನ ಕರ್ಕೊಂಡು ಘಾಟೆ ಮಾಡ್ತೀನಿ. ಇದಂತೂ ಸತ್ಯ ಇದು. ಹಾ ಸರ್, ಈ ತರ ಹೇಳಿ ಸರ್. ಹೇಳಿ ಸರ್. ಇಲ್ಲ, ಈ ತರ ಏನ್ ಆಗ್ತಾ ಇದೆ, ಏನ್ ಕಾರಣ ಅನ್ಸುತ್ತೆ ವಿಜಯ್? ಸರ್, ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲಾನು, ಮಾಡೋರಿಗೆಲ್ಲ, ಕಾರ್ಯಕ್ರಮ ಮಾಡೋರ್ಗೆ ನಾಚಿಕೆ ಆಗ್ಬೇಕು ಸರ್. ಯಾಕಂದ್ರೆ ಕನ್ನಡ ಅಂತ ಸಾಯ್ತೀವಿ, ಅಷ್ಟು ಒದ್ದಾಡ್ತೀವಿ. ಅವ್ರು ನೋಡ್ಬೇಕು, ಅರ್ಚನಾ ಮೇಡಮ್ ಕೂತಿದ್ದಾರೆ, ಅವ್ರಿಗೆಲ್ಲ ಎಷ್ಟು ಅಭಿಮಾನಿಗಳು ಗೊತ್ತಾ ನಾವೆಲ್ಲರೂ ಒಂದು ಟೈಮಲ್ಲಿ. ಯಾಕಂದ್ರೆ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ಬೆಳಿಗ್ಗೆ ಹೊತ್ತಿಲ್ಲೋ ಹೋಗ್ತೀವೋ ಅಥವಾ ಎಲ್ಲ ಅವ್ಗಳು ರೇಡಿಯೋ ಆನ್ ಮಾಡ್ತೀವೋ, ಅವ್ರು ಮಾತಾಡೋದಾಗ್ಲಿ ಕೇಳಿಸ್ಕೊಂಡಾಗ್ಲಿ ನಾವೆಲ್ಲ ಅಷ್ಟು ಖುಷಿಯಾಗಿ ಹೋಗ್ತಿದ್ವಿ.
ಅವರೆಲ್ಲೋ ನಮ್ಮನ್ನ ಕಾಣ್ದಿರ ಬರೀ ವಾಯ್ಸ್ ಅಲ್ಲೇ ನಮ್ಮನ್ನ ಅಷ್ಟು ಒಳ್ಳೇದು ಬಯಸಿ ಕಳಿಸ್ತಾರೆ ಕೆಲ್ಸಗಳಿಗೆ ಹೋಗುವಾಗ, ಮತ್ತೆ ನಾವು ಬೇಜಾರಾಗಿದ್ದಾಗ ಖುಷಿಯಾಗಿದ್ದಾಗ ಅಂತಂದ್ರೆ ಇವ್ರು ಯಾವ್ದೋ 3 ಕಾಸಿಂದ ಇಂಗ್ಲಿಷ್ ಎಲ್ಲ ತಂದು ಹಾಕ್ಬಿಟ್ಟು ಹಾಳು ಮಾಡೋದು ತುಂಬಾ ದೊಡ್ಡ ತಪ್ಪು ಸರ್ ಇದು. ವಿಜಯ್, ಈಗ ನವೆಂಬರ್ 1 ತನಕ ನೋಡಿ, ಅದಾದ ನಂತರ ಒಂದು ನಿರ್ಧಾರ ಕೈಗೊಳ್ಳೋಣ, ಮುತ್ತಿಗೆ ಹಾಕೋಣ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ. ಮುತ್ತಿಗೆ ಗಿತ್ತಿಗೆ ಏನಿಲ್ಲ, ಫಸ್ಟ್ ಗಲಾಟೆನೆ. ಮುತ್ತಿಗೆ ಗಿತ್ತಿಗೆನೇ ಇಲ್ಲ, ಡೈರೆಕ್ಟ್ ಗಲಾಟೆ. ಮುತ್ತಿಗೆ ಹಾಕದ ಮೇಲೆ ತಾನೇ ಗಲಾಟೆ. ಯಾವ ಸರ್? ಮುತ್ತಿಗೆ ಹಾಕದ ಮೇಲೆ ಗಲಾಟೆ ಮಾಡ್ಬೇಕು. ಮುತ್ತಿಗೆ ಹಾಕದ ನಾವು ಫಸ್ಟ್ ಗಲಾಟೆ ಮಾಡ್ತೀನಿ, ನಾನಂತೂ ಇಡೀ ಅಭಿಮಾನಿಗಳಿಗೆಲ್ಲ ಹೇಳ್ಬಿಡ್ತೀನಿ, ದಯವಿಟ್ಟು ಗಲಾಟೆ ಮಾಡಿ ಅಂತ ಹೇಳ್ತೀನಿ, ಬಿಡೋದಿಲ್ಲ ನಾನು. ಎಸ್ ವಿಜಯ್, ಖಂಡಿತ ವಿಜಯ್, ನಿಮ್ಮ ಕನ್ನಡ ಪ್ರೇಮ ಎಲ್ಲರೂ ಮೆಚ್ಕೊಳ್ಳುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್ ವಿಜಯ್. ನಮ್ಮ ಜೊತೆ ಮಾತಾಡೋದಕ್ಕಾಗಿ ದುನಿಯಾ ವಿಜಯ್ ಮಾತನಾಡಿ ತುಂಬ ಖಾರವಾದ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕನ್ನಡದ ವಿಚಾರ ಬಂದಾಗ ದೇರ್ ನೋ ಕಾಂಪ್ರಮೈಸ್ ಅನ್ನೋ ಧೋರಣೆಯನ್ನು ಅವ್ರು ತಳೆದ್ರು, ನಿಜಕ್ಕೂ ಅಪ್ರಿಷಿಯೇಟ್ ಮಾಡುವಂಥದ್ದು. ಸೊ ಇಲ್ಲಿ ಎಲ್ಲ ಇರುವಂಥವರೆಲ್ಲ ಅದೇ ಥರದ್ದು. ನಮ್ಮ ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಯಾರಾದರೂ FM-ನವರು ಅಂದರೆ FM ಸ್ಟೇಷನ್ನವರು, ಯಾರು RJ-ಗಳಿರ್ಬೋದು ಅಥವಾ ಸ್ಟೇಷನ್ ಹೆಡ್ಗಳಿರ್ಬೋದು, ಪ್ರೋಗ್ರಾಮ್ ಹೆಡ್ಗಳಿರ್ಬೋದು, ಅವ್ರು ಏನಾದರೂ ಮಾತಾಡಲು ಬಯಸಿದರೆ ಖಂಡಿತ ಮಾತಾಡ್ಬೋದು. ನಾನು ಈ ಚರ್ಚೆ ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ನಂತರ.